ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಎಲ್ಲರಲ್ಲೂ ಮತ್ತೆ ನನ್ನ ರಿಕ್ವೆಸ್ಟ್, ಯಾರ್ಯಾರು ಚಿತ್ರಲೋಕ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆ ಇದ್ದಾರೆ ಹಿರಿಯ ವಕೀಲರಾದ ರವಿಶಂಕರ್ ಅವರು. ನಮಸ್ಕಾರ, ಸ್ವಾಗತ. ನಮಸ್ಕಾರ. ಎಲ್ಲ ಚಿತ್ರಲೋಕ ವೀಕ್ಷಕರಿಗೂ ಆತ್ಮೀಯ ಅಭಿನಂದನೆಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬೆಂಗಳೂರು ಎಷ್ಟು ಸೇಫು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅನೇಕ ಘಟನೆಗಳು ಬರುತ್ತೆ. ಹೌದು. ಆದರೆ ಇವತ್ತಿಗೂ ಬೆಂಗಳೂರು ಸೇಫಾ ಅಂತ ಅಂದ್ಬಿಟ್ಟು ನಾವೆಲ್ಲ ಯೋಚನೆ ಮಾಡೋದಾದರೆ ಒಂದು ಇನ್ಸಿಡೆಂಟು ಖಂಡಿತ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅದು ಸುಮಾರು 60 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ. 1956ನೇ ಇಸ್ವಿನಲ್ಲಿ ನಡೆದ ಒಂದು ಘೋರ ದುರಂತ, ಮರ್ಡರ್. ಬಹುಶಃ ಭಾರತದ ಇತಿಹಾಸದಲ್ಲಿ ಅದು ಇವತ್ತಿಗೂ ಕಾನೂನಲ್ಲಿ ಒಂದು ದೊಡ್ಡ ಹಿಸ್ಟ್ರಿಯಾಗಿ ನಿಂತಿರುವಂಥ ಒಂದು ಕೊಲೆ. ಅದು ಹೌದು, ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರ ಮರ್ಡರ್. ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಬಂದು ಒಬ್ಬರು ಹಿರಿಯ ವಕೀಲರು. ಇವರು ಮರ್ಡರ್ ಆಗಿದ್ದು 1956. ಹೌದು. ಆದರೆ ಇವತ್ತಿಗೂ ಆ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರ ಕತೆ ಮಾತ್ರ ರೋಚಕವಾಗಿದೆ. ಏನಕ್ಕದು, ಅದು ಯಾವ ರೀತಿ ಆಯಿತು ಅನ್ನೋದನ್ನು ಒಂಚೂರು ಚಿತ್ರಲೋಕ ವೀಕ್ಷಕರು ನೀವು ಹೇಳಿ. ಬೇಲೂರು ಶ್ರೀನಿವಾಸ ಅಯ್ಯಂಗಾರನವರು ಆಗಿನ ಕಾಲದ ಖ್ಯಾತ ವಕೀಲರು. ಅಂದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಎತ್ತಿದ ಕೈ. ಅಂದರೆ ಅವರು ಕಾನೂನನ್ನ ಹಾಗೆ ಎಲ್ಲ ಏನು ಹೇಳ್ತಾರೆ, ಇವಾಗ AI ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾರೋ ಅವ್ರು AI ಇಲ್ದಂಗೆ ಆಗಿನ ಕಾಲದಲ್ಲಿ ಎಲ್ಲ ಕಾನೂನನ್ನು ಅವ್ರ ತಲೆಗೆ ಹಾಕ್ಕೊಂಡಿರ್ತಕ್ಕಂಥ ಪಂಡಿತರು. ಅವರು ಕಾನೂನು ಪಂಡಿತರಾಗಿದ್ದರು. ಹಾಗೆ ಅವರು ತುಂಬ ಪ್ರಸಿದ್ಧಿ ಪಡೆದಂಥ ವಕೀಲರು. ಅವರು ಹೆಸರು ಇಡೀ ಕರ್ನಾಟಕಕ್ಕೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಅಷ್ಟು ಫೇಮಸ್. ಅವ್ರ ಹತ್ರ ಹೋದರೆ ಕೇಸು ಸರಿಯಾಗಿ ಇತ್ಯರ್ಥ ಆಗುತ್ತೆ, ಕೇಸ್ ಬೇಗ ಮುಗಿಯುತ್ತೆ ಅಂತ ಒಂದು ಭಾವನೆ ಎಲ್ಲ ಕಕ್ಷಿದಾರರಲ್ಲಿತ್ತು. ಆ ಕಾರಣದಿಂದ ತುಂಬ ಪ್ರಸಿದ್ಧರಾಗಿದ್ದರು. ಈಗ 1956ರಲ್ಲಿ ಅವ್ರು ಮರ್ಡರ್ ಆಗುತ್ತೆ. ಅವ್ರು ಮರ್ಡರ್ ಆಗಿರೋದು ಬರೀ ಅವ್ರ ಮರ್ಡರ್ ಮಾತ್ರ ಅಲ್ಲ, ಅವ್ರು ರಂಗವಿಲಾಸ್ ಅಂತೇಳಿ ಒಂದು ದೊಡ್ಡ ಬಂಗ್ಲೆನಲ್ಲಿ, ಫ್ರೀಡಮ್ ಪಾರ್ಕ್ ಪಕ್ಕ. ಹೌದು, ಆ ಬಂಗ್ಲೆನಲ್ಲಿ ಅವರು ವಾಸವಾಗಿದ್ದರು. ಅಲ್ಲ, ಫ್ರೀಡಮ್ ಪಾರ್ಕ್ ಅಂತ ಅಂದರೆ ಭಾಳ ಜನಕ್ಕೆ ಅರ್ಥ ಆಗುತ್ತಲ್ಲ ಗೊತ್ತಿಲ್ಲ. ಬೆಂಗಳೂರು ಹಳೆಯ ಸೆಂಟ್ರಲ್ ಜೈಲ್ ಪಕ್ಕದಲ್ಲಿರುವಂಥ ಬಂಗ್ಲೋಗಳು. ಅಂದರೆ ಅಲ್ಲಿ ಕೋಡೇಸ್ದಿತ್ತು, ಈ ಥರ ರಾಜರದಿತ್ತು, ರಾಜ ಮಾರ್ಕೆಟ್ ಅಂತ ಏನು ಹೇಳ್ತೀವಲ್ಲ ಅಂತ ಅವ್ರದ್ದು. ಅದು ದೊಡ್ಡ ದೊಡ್ಡ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಈ ಶ್ರೀಮಂತ ವ್ಯಕ್ತಿಗಳ ಬಂಗ್ಲೋಗಳಿತ್ತು. ಅದರಲ್ಲಿ ಇವರು ರಂಗವಿಲಾಸ್ ಅನ್ನೋ ಒಂದು ಮನೆಯಲ್ಲಿ ಇವರು ವಾಸವಾಗಿದ್ದರು. ಇವರು ಹೆಂಡತಿ ಮತ್ತು ಮಕ್ಕಳು 3 ಜನ. ವೆಂಕಟಮ್ಮ ಅವ್ರ ಪತ್ನಿ ಲವ ಮತ್ತು ಕುಶ. ಲವ ಕುಶ ಬಂದು ಗಂಡು ಮಕ್ಕಳು, ಒಂದು ಹೆಣ್ಮಗಳಿದ್ದಾಳೆ. ಏನಾಗುತ್ತೆ, ಈ ಯಾರು ಮರ್ಡರ್ ಮಾಡಿದ್ದಾರೆ ಆ ಮರ್ಡರ್ ಮಾಡಿದವರು ಸಹ ಇವ್ರ ಹತ್ರನೇ ಬೇಲ್ ಕೊಡಿಸಿದ್ರು ಅಂತ ಒಂದು ಮಾಹಿತಿ, ಅನ್ಕನ್ಫರ್ಮ್ಡ್ ಮಾಹಿತಿ. ಆಗಿಂದನೂ ಅದು ಬರ್ತಾ ಇರೋಂಥದ್ದು, ಆಗಿನ ಕಾಲದಿಂದನೂ ಬರ್ತಾ ಇರೋಂಥ ಮಾಹಿತಿ ಏನು ಅಂದರೆ, ಈ ಯಾರು ಅವ್ರನ್ನ ಮರ್ಡರ್ ಮಾಡಿದ್ರು ಅವರು ಸಹ ಅವ್ರ ಕ್ಲೈಂಟ್ಸ್ ಆಗಿದ್ರು ಅನ್ನೋದು ಒಂದು ಮಾಹಿತಿ. ಅದು ಒಂದು ಕಡೆ ಪಕ್ಕಕ್ಕಿಡಿ. ಇದು ಬ್ರೂಟಲ್ ಮರ್ಡರ್ಸ್ ಅಂತ ನಾವೇನು ಕರಿತೀವಲ್ಲ, ಇದು ಬ್ರೂಟಲ್ ಮರ್ಡರ್ ಕೆಳಗಡೆ ಬರ್ತಕ್ಕಂಥ ಒಂದು ಕೇಸ್. ಏನಾಗುತ್ತೆ, ಇವ್ರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು. ಅಂದರೆ ಇವರು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಈ ಗ್ಯಾಂಗ್ ಏನಿದೆ, ಇವ್ರನ್ನ ಮರ್ಡರ್ ಮಾಡಿದಂಥ ಗ್ಯಾಂಗ್ ಏನಿದೆ, ತದನಂತರ ಅವ್ರು ಸಿಗಾಕೊಂಡ್ಬಿಡ್ತಾರೆ. ಅದು ಅವ್ರು ಹೇಗೆ ಸಿಗಾಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಈ ಗ್ಯಾಂಗ್ ಬಂದು ಇವ್ರನ್ನ ಅಬ್ಸರ್ವೇಷನ್ ಮಾಡ್ತಾರೆ. ಅಂದರೆ ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಕೋರ್ಟ್ಗೆ ಹೋಗ್ತಾರೆ, ಎಷ್ಟೊತ್ತಿಗೆ ವಾಪಸ್ ಬರ್ತಾರೆ, ಇವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಇವರು ಎಷ್ಟು ಜನ ಅಡಲ್ಟ್ಸ್ ಎಷ್ಟು ಜನ ಇದ್ದಾರೆ, ಮತ್ತು ಕೆಲಸದವ್ರು ಎಷ್ಟು ಜನ ಇದ್ದಾರೆ, ಅವ್ರ ಮನೆಯಲ್ಲಿ ಏನು ನಾಯಿ ಇದೆಯಾ, ಪ್ರತಿಯೊಂದನ್ನು ಗಮನಿಸ್ತಾರೆ. ಮತ್ತು ಇವ್ರು ಏನು ವಾಹಿವಾಟು ಏನು ಇವ್ರದ್ದು, ಇವ್ರ ಹತ್ರ ಎಷ್ಟು ದುಡ್ಡು ಇರ್ಬೋದು, ಎಲ್ಲದನ್ನು ಕಲೆ ಹಾಕ್ಕೊಳ್ತಾರೆ. ಇವ್ರಲ್ಲಿರ್ತಕ್ಕಂಥ ಜ್ಯುವೆಲ್ಸು ಎಲ್ಲ ಡೀಟೇಲ್ಸ್ನು ಕಲೆ ಹಾಕ್ಕೊಳ್ತಾರೆ. ಎಲ್ಲ ಡೀಟೇಲ್ಸ್ನು ಕಲೆ ಹಾಕ್ಕೊಂಡು ರಾತ್ರಿ ಅವ್ರ ಮನೇನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾರೆ, ಆ ನಾಯಿಗೆ ಬಂದ್ಬಿಟ್ಟು ಪಾಯ್ಸನ್ ಹಾಕಿ ಸಾಯಿಸ್ಬಿಡ್ತಾರೆ. ಅದೇ ಫಸ್ಟ್ ಅವರು ಮಾಡೋವಂಥ ಕೆಲಸ. ಯಾಕೆಂದರೆ ಫಸ್ಟ್ ಆಬ್ಸ್ಟಕಲ್ ಇದ್ದಿದ್ದೇ ನಾಯಿ. ಆ ನಾಯಿ ಜೀವಂತವಾಗಿದ್ದರೆ ಇವ್ರ ಕೆಲಸ ಆಗೋದಿಲ್ಲ. ಸಾಕಾಣಿಂದ ಅವ್ರೇನು ಮಾಡ್ತಾರೆ, ನಾಯಿನ ಸಾಯಿಸ್ಬಿಡ್ತಾರೆ. ನಾಯಿನ ಸಾಯಿಸ್ಬಿಟ್ಟು ಎಂಟರ್ ಆಗಿದ ತಕ್ಷಣ ಅವ್ರು ಸಿಗೋದು ಅವ್ರ ಕೆಲಸದವನು, ಅಂದರೆ ನಂಬಿಕಸ್ಥ ಕೆಲಸದವನು ಇರ್ತಾನೆ, ಅವನ್ನ ಸಾಯಿಸ್ತಾರೆ. ಬರೀ ಇದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಮಾತ್ರ ಕೊಲೆ ಆಗೋದಿಲ್ಲ, ಅವ್ರ ಕೆಲಸದವನು ಇರ್ತಾನೆ, ಅವನ್ನೂ ಕೊಲೆ ಮಾಡ್ತಾರೆ. ಬೇಲೂರು ಶ್ರೀನಿವಾಸ ಅಯ್ಯಂಗಾರನ್ನ ಕೊಲೆ ಮಾಡ್ತಾರೆ. ಅವ್ರ ಹೆಂಡತಿ ವೆಂಕಟಮ್ಮನ ಕೊಲೆ ಮಾಡ್ತಾರೆ. ಅವ್ರ ಮಕ್ಕಳು, ಚಿಕ್ಕ ಮಕ್ಕಳು ಲವ ಮತ್ತು ಕುಶನ ಕೊಲೆ ಮಾಡ್ತಾರೆ. ಬ್ರೂಟಲ್ ಮರ್ಡರ್ ಮಾಡ್ತಾರೆ. ಅಷ್ಟು ಮಾಡೋದಲ್ದಂಗೆ ಈ ಅವ್ರ ಮಗಳೊಬ್ಳು ಇರ್ತಾರೆ, ಆಕೆ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇರ್ತಾರೆ ಅಂತ ಮಾಹಿತಿ.
ಈ ಕೇಸ್ ಡಾಕ್ಯುಮೆಂಟ್ಸಲ್ಲಿ ಆಕೆ ಫಸ್ಟ್ ಫ್ಲೋರಲ್ಲಿ ಇದ್ದಾಳೆ ಅನ್ನೋದ್ರ ಬಗ್ಗೆ ಏನು ಇಲ್ಲದೇ ಇದ್ರೂ ಸಹ ರಂಗಲಕ್ಷ್ಮಿ ಆಕೆ ಬಂದು ಫಸ್ಟ್ ಫ್ಲೋರ್ದಲ್ಲಿರೋ ಕಾರಣದಿಂದ ಅವಳು ಈ ಅರ್ಚಾಟ ಈ ಚೀರಾಟ ಎಲ್ಲ ನೋಡಿಬಿಟ್ಟು ಭಯಕ್ಕೆ ಆಕೆ ಅಲ್ಲೇ ಇದ್ದುಬಿಡ್ತಾಳೆ ಮೇಲೆ. ಸೊ ಅವ್ರನ್ನ ಇವ್ರು ಗಮನಿಸಿರೋದಿಲ್ಲ. ಸೊ ಆ ಕಾರಣದಿಂದ ಇಷ್ಟು ಜನನ ಮರ್ಡರ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಆ ಹಣ, ಅವ್ರ ಒಡವೆ ಎಲ್ಲ ದೋಚ್ಕೊಂಡು ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ಯಾವುದೇ ಸುಳಿವು ಸಹ ಕೊಡೋದಿಲ್ಲ. ಆದರೆ ಪೊಲೀಸವರು ಇವ್ರನ್ನ ಸಕ್ಸಸ್ಫುಲ್ಲಾಗಿ ಇನ್ವೆಸ್ಟಿಗೇಟ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಹೆಂಗೆ ಅರೆಸ್ಟ್ ಮಾಡ್ತಾರೆ ಅಂದರೆ, ಇವರು ಒಂದು ಕ್ರೋಬಾರ್ ಅಂತಾರೆ, ಇದು ಕ್ರೋಬಾರ್ ಅಂತಾರೆ, ಅದಕ್ಕೇನು ಗಡ್ಪಾರೆ ಅಂತ ಹೇಳ್ತಾರೆ ಕಲೋಕಿಯಲ್ ಲ್ಯಾಂಗ್ವೇಜಲ್ಲಿ, ಅದು ಮತ್ತು ಮಚ್ಚು, ಇದೆರಡನ್ನೂ ಒಬ್ಬರ ಹತ್ರ ತೊಗೊಳ್ತಾರೆ. ಈ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಯಾರು ತೊಗೊಂಡಿದ್ದಾರೆ ಅಂದಾಗ ಆ ಮಾಹಿತಿ ಇವರು ಸಿಕ್ಕಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿಷ್ಟು ಜನನ್ನು ತೊಗೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗುತ್ತೆ ಇವರೇ ಆ ಹಂತಕರು ಅಂತ ಗೊತ್ತಾಗುತ್ತೆ. ಮತ್ತು ಕನ್ಫಿಸ್ಟಿಕೇಟ್ ಮಾಡ್ಕೊಳ್ತಾರೆ. ಮೇನ್ ಫಿಂಗರ್ ಪ್ರಿಂಟ್ಸ್ ಸಿಗುತ್ತೆ ಅವರಿಗೆ. ಫಿಂಗರ್ ಪ್ರಿಂಟ್ಸು ಸಿಗುತ್ತೆ. ಫಿಂಗರ್ ಪ್ರಿಂಟ್ಸ್ ಇದೆ, ಇವ್ರೇನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರಲ್ಲ ಆ ಪ್ರಾಪರ್ಟಿನೂ ಸಹ ಕೆಲವೊಂದು ಕನ್ಫಿಸ್ಟಿಕೇಟ್ ಆಗುತ್ತೆ, ಕೆಲವೊಂದು ಕರೆಕ್ಟ್ ಮಾಡ್ತಾರಲ್ಲ. ಸೊ ಆ ಕಾರಣದಿಂದ ಇವರೇ ಕೊಲೆಗಾರರು ಅಂತೇಳಿ ನಿರ್ಧಾರ ಆಗುತ್ತೆ. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ, ಇದೂ ಅಷ್ಟೇ, ನೀವು ಕೇಳಿದ್ರಿ ಮೊದಲು ಒಂದು ಪ್ರಶ್ನೆ, ಬ್ಯಾಂಗ್ಳೂರು ಸೇಫಾ ಅಂತ ನೀವೊಂದು ಕ್ವಶನ್ ಕೇಳಿದ್ರಿ. ಈಗ ಇದು ಸಿಟಿ, ಬ್ಯಾಂಗ್ಳೂರು ಸಿಟಿ ಬಂದ್ಬಿಟ್ಟು ಬಾಂಬೆ ಥರನೇ ಹೈದರಾಬಾದ್, ಬಾಂಬೆ, ಕಲ್ಕಟ್ಟ, ಚೆನ್ನೈ, ಸೊ ಈ ರೀತಿ ಸಿಟಿಗಳಲ್ಲಿ ಲೈಫ್ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇಲ್ಲಿಂದ ಪರ್ಕೀರ್ ಬರ್ತಾನೆ ಇರ್ತಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಎಂಪ್ಲಾಯ್ಮೆಂಟಿಗೋಸ್ಕರ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಇಲ್ಲಿ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ. ಈ ಡೆವಲಪಿಂಗ್, ಈ ಅಂಡರ್ ಡೆವಲಪ್ಡ್ ನೇಷನ್ಸ್ ಏನಿದೆ, ಈ ನೇಪಾಲ್ ಇಂಥ ಕಡೆಯಿಂದ ಕೆಲಸಕ್ಕೆ ಬರ್ತಾರೆ. ಅವ್ರದ್ದು ವೇರ್ ಅಬೌಟ್ಸ್ ಬಾಂಗ್ಲಾದೇಶದಿಂದ ಕೆಲಸಕ್ಕೆ ಬರ್ತಾರೆ. ಬಾಂಗ್ಲಾದೇಶದಿಂದ ಕೋಟ್ಯಾಂತರ ಜನ ಇಲ್ಲಿ ಬಂದಿದ್ದಾರೆ. ಸೊ ಈಗ ಅವ್ರನ್ನೆಲ್ಲ ಅವರು ಅಷ್ಟೇ ಜನರಾಗಿ ಒಂದಾಗೋಗ್ಬಿಡ್ತಾರೆ. ಆ ಕಾರಣದಿಂದ ಅವ್ರು ಯಾರು, ಅವ್ರು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಜನರಿಗೂ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾರೆ. ಕೆಲಸಕ್ಕೆ ಇಟ್ಕೊಂಡಾಗ ಏನಾಗುತ್ತೆ, ಇಂಥ ಅವ್ರು ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಸಮಯ ಬಂದಾಗ ಮರ್ಡ್ರ್ ಮಾಡ್ತಾರೆ, ಇಲ್ಲ ಅಟ್ಯಾಕ್ ಮಾಡ್ತಾರೆ, ಇಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಕಳ್ತನ ಮಾಡಿಬಿಡ್ತಾರೆ, ವಸ್ತುಗಳನ್ನ ಕಳ್ತನ ಮಾಡಿಬಿಡ್ತಾರೆ, ಕೊಲೆ ಮಾಡ್ತಾರೆ, ರೇಪ್ ಮಾಡ್ತಾರೆ. ಸೊ ಈ ರೀತಿ ಸಿಟೀಸಲ್ಲಿ, ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಸಿಟೀಸಲ್ಲಿ ಕ್ರೈಮ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಪೊಲೀಸ್ ಡಿಪಾರ್ಟ್ಮೆಂಟಿಂದಾಗಲಿ, ಬರೀ ಕಾನೂನು ಪರಿಪಾಲನೆ ಮಾಡೋದ್ರಿಂದಾಗಲಿ ಆಗೋದಿಲ್ಲ. ಜನರು ಸಹ ಆ ಒಂದು ಏನು ನಾಗರಿಕರಲ್ಲೂ ಸಹ ಒಂದು ಅರಿವು ಮೂಡಬೇಕು. ಕ್ರೈಮ್ ಯಾವ ರೀತಿ ಆಗುತ್ತೆ, ಯಾರಿಂದ ಆಗುತ್ತೆ, ನಮ್ಮ ಸಂಪರ್ಕದಲ್ಲಿ ಯಾರು ಇದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಕೆಲಸದವ್ರು ಯಾರು, ಮತ್ತು ನಾವು ಯಾರ ಮೇಲೆ ಅವಲಂಬನೆ ಆಗಿದ್ದೀವಿ, ಯಾವ ಶಾಪ್ಗೆ ಹೋಗ್ತಾರೆ, ಸಪೋಸ್ ಯಾವುದೋ ಶಾಪ್ಗೆ ಹೋಗ್ತಾರೆ, ಅಲ್ಲಿ ಯಾರಿದ್ದಾರೆ. ಯಾಕಂದರೆ ಆಬ್ಸರ್ವೇಷನ್ ಬಂದುಬಿಟ್ಟು ಇವಾಗಂತೂ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ಆಗಿನ ಕಾಲದಲ್ಲಿ ಟೆಕ್ನಾಲಜಿನೇ ಇರಲಿಲ್ಲ. ಟ್ರ್ಯಾಕಿಂಗಲ್ಲಿ ಹೋಗ್ಬಿಡ್ಬೋದು ಇವತ್ತು. ಹೌದು, ಇವಾಗ ಏನಾಗುತ್ತೆ, ಮೊಬೈಲಲ್ಲಿ ಟ್ರ್ಯಾಕ್ ಮಾಡಿಬಿಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವರಲ್ಲಿ ಏನೇನಿದೆ, ಅವ್ರ ಬ್ಯಾಂಕ್ ಅಕೌಂಟ್ಸಲ್ಲಿ ಎಷ್ಟಿದೆ, ಅವ್ರ ಮನೆಯಲ್ಲಿ ಏನು ಇಟ್ಕೊಂಡಿದೆ, ಪ್ರತಿಯೊಂದನ್ನು ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಅಥವಾ ಏನಾದ್ರು ಇಂಟರ್ಫೇಸ್ ಮಾಡಿ ಮುಖಾಂತರ ತಿಳ್ಕೊಂಡ್ಬಿಡ್ತಾರೆ. ಇವನು ಏನಿದೆ, ಎಷ್ಟಿದೆ, ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಒಂದು ಪ್ಯಾಟರ್ನ್ ಸಿಗೋದು ಇವಾಗ ಈಗಿನ ಕಾಲಘಟ್ಟದಲ್ಲಿ ತುಂಬ ಸುಲಭ. ಯಾಕೆಂದರೆ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿದೆ. ಆ ಕಾರಣದಿಂದ ಇವಾಗಿರತಕ್ಕಂಥ ಇಲ್ಲಿ ಇರತಕ್ಕಂಥ ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಸನ್ಸ್ ಮಾತ್ರ ತುಂಬ ಜಾಗರೂಕರಾಗಿರಬೇಕು. ಯಾಕೆಂದರೆ ಇವಾಗ ಮಕ್ಕಳಿರೋದಿಲ್ಲ, ಮಕ್ಕಳು ಹೊರದೇಶದಲ್ಲಿ ಕೆಲಸದಿರ್ತಾರೆ, ಇಲ್ಲ ವಾರಕ್ಕೊಂದು ಸಾರಿ ಬರ್ತಾರೆ, ಇಲ್ಲ ನೈಟ್ ಶಿಫ್ಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಹೆಣ್ಮಕ್ಳು ಒಬ್ಬರೇ ಇರ್ತಾರೆ, ಮತ್ತು ಹಿರಿಯ ನಾಗರಿಕರು ಇರ್ತಾರೆ. ಇಂಥವರು ತುಂಬ ಗಮನ ವಹಿಸಬೇಕಾಗತ್ತೆ. ಮೇಯ್ನಾಗಿ ಈ ಕ್ರೈಮ್ನ ಕಡಿಮೆ ಮಾಡಬೇಕು ಅಂದರೆ ಈಗ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತುಂಬ ಕೆಲಸ ಮಾಡಿದೆ. ಕ್ಯಾಮರಾಸ್ನ ಇನ್ಸ್ಟಾಲ್ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಯಾವುದ್ಯಾವುದಕ್ಕೂ ಖರ್ಚು ಮಾಡೋಕ್ಕೆ ಬದಲು, ಎಲ್ಲೆಲ್ಲಿಗೂ ಖರ್ಚು ಮಾಡೋಕ್ಕೆ ಬದಲು ಕ್ಯಾಮ್ರಾಗಳಿಗೆ ಇವರು ಖರ್ಚು ಮಾಡಿ ಮನೆಯಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಒಂದು ಇಟ್ಕೊಳ್ಬೇಕು. ರೆಕಾರ್ಡಿಂಗ್ ಸಿಸ್ಟಮ್ ಇಟ್ಕೊಂಡಾಗ ಏನಾಗುತ್ತೆ, ಅದೇ 50% ಕಂಟ್ರೋಲ್ ಮಾಡಿಬಿಡುತ್ತೆ. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಪೂರ್ತಿ ರೆಕಾರ್ಡ್ ಆಗುತ್ತೆ. ಅದರಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗೋದಕ್ಕೆ ಸರ್ವಿಲೆನ್ಸ್ ಕ್ಯಾಮ್ರಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮನೆ ಒಳಗಡೆ ಹಾಕೊಳ್ಳೋಂಥ, ಮನೆ ಮುಂದೆ ಹಾಕುವಂಥ ಕ್ಯಾಮ್ರಾಸ್ ಮಾತ್ರ ಅಲ್ಲ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರತಿ ರಸ್ತೆಗೂ ಕ್ಯಾಮ್ರಾಗಳು ಹಾಕಬೇಕು, ಪ್ರತಿಯೊಂದು ಜಂಕ್ಷನ್ಗೂ ಕ್ಯಾಮ್ರಾಗಳು ಹಾಕಬೇಕು. ಆಗ ಮಾತ್ರ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರು ಹೊಸಬ್ರು ಬರ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರು ಕ್ರೈಮ್ ಆದ ಪಕ್ಷದಲ್ಲಿ ಯಾವ ರೀತಿ ಅವ್ರನ್ನ ಟ್ರ್ಯಾಕ್ ಮಾಡಿ ಹಿಡಿಬೋದು ಅನ್ನೋದಕ್ಕೆ ಈ ಸರ್ವೇಲೆನ್ಸ್ ಸಿಸ್ಟಮ್ ಏನಿದೆ, ಈ ಕ್ಯಾಮ್ರಾಸ್ ತುಂಬ ಉಪಯೋಗಕಾರಿ. ಅದು ಟೆಕ್ನಾಲಜಿ ಬೆಳೆದಂಗೆ ಕ್ರೈಮ್ಸು ಬೆಳೀತಾ ಇದೆ. ಅವ್ರನ್ನ ಕ್ರೈಮಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ನಾವು ಹೇಗೆ ನಾಗರಿಕರು ಸುರಕ್ಷತೆಯಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡಿಸೋ ಅಂತಕ್ಕಂಥ ಟೆಕ್ನಾಲಜಿ ನಮ್ಮಲ್ಲಿದೆ.
ಮತ್ತು ಅದನ್ನು ಉಪಯೋಗಿಸ್ಕೊಂಡ್ರೆ ಅಪರಾಧನ ತಡೆ ಮಾಡಬೇಕಾದಂತಹ ಟೆಕ್ನಾಲಜಿನೂ ಸಹ ನಮ್ಮಲ್ಲಿದೆ. ಅದರಲ್ಲಿ ಒನ್ ಆಫ್ ದಿ ಮೇನ್ ಥಿಂಗ್ ಬಂದ್ಬಿಟ್ಟು ಸರ್ವೆಲೆನ್ಸ್ ಕ್ಯಾಮ್ರಾಸ್. ಸೊ ಆಗಿನ ಕಾಲದಲ್ಲಿ ಈ ಟೆಕ್ನಾಲಜಿನ ಇಲ್ಲದೇ ಇರಬೇಕಾದ್ರೆ ಕೂಡ ಅವ್ರೇನು ಮಾಡಿದ್ದಾರೆ, ಆಬ್ಸರ್ವೇಷನ್ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ ಟೆಕ್ನಾಲಜಿ ಇನ್ಸ್ಟೆಂಟ್ ಇನ್ಫಾರ್ಮೇಷನ್ ಬದಲು ವಾರಗಳುಗಟ್ಟಲೆ ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದು, ಎಷ್ಟು ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದು, ಮತ್ತು ಅವ್ರು ಏನೇನು ವಾಹಿವಾಟಿದೆ, ಅವ್ರ ಜೊತೆ ಯಾವ್ಯಾವ ಫ್ರೆಂಡ್ಸ್ ಇದ್ದಾರೆ, ಯಾರ್ಯಾರ ಜೊತೆ ಅವ್ರು ಮಾತಾಡ್ತಾರೆ, ಅವ್ರ ಸಂಪರ್ಕ ಎಲ್ಲೆಲ್ಲಿದೆ, ಮತ್ತು ಅವ್ರ ಮನೆಗೆ ಯಾರ್ಯಾರು ರೆಗ್ಯುಲರಾಗಿ ಬರ್ತಾರೆ, ಎಷ್ಟೊತ್ತಿಗೆ ಪೊಲೀಸ್ ಬೀಟ್ ಬರುತ್ತೆ. ಆಗಿನ ಕಾಲದಲ್ಲೆಲ್ಲ ಪೊಲೀಸ್ ಬೀಟ್ ಅಂತ ಇರ್ತಾಯಿತ್ತು, ಬಂದು ಸಿಗ್ನೇಚರ್ ಹಾಕ್ಬಿಟ್ಟು ಹೋಗೋರು. ಅಂದರೆ ಟೈಮ್ಗೆ ಬರೋರು 1 ಗಂಟೆ ನೈಟ್ 1 ಗಂಟೆಗೆ ಬರೋರು. ಅದೇ ಅದನ್ನೆಲ್ಲ ಇವ್ರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಅಷ್ಟನ್ನು ಇವರು ಅಬ್ಸರ್ವ್ ಮಾಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆದರೆ ಅಪರಾಧಿ ಏನಾದರೂ ಒಂದು ತಪ್ಪು ಬಿಟ್ಬಿಟ್ಟು ಹೋಗಿರ್ತಾನಲ್ಲ, ಆ ಕಾರಣದಿಂದ ಯಾರೇ ಅಪರಾಧ ಮಾಡಿದವರು ಸಿಗಾಕೊಳ್ತಾರೆ. ಸೊ ಕಾನೂನನ್ನು ಕಣ್ತಪ್ಪಿಸಿ ಇವರಿಂದ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ಆದರೆ ಆತ ಅವ್ರುಗಳು ಸಿಗಾಕೊಂಡು ಶಿಕ್ಷೆ ಆದರೂ ಸಹ ಹೋದ ಪ್ರಾಣಗಳು ಮತ್ತೆ ಬರುತ್ತಾ, ಆ ಕ್ರೈಮ್ ಆಗೋಯ್ತಲ್ಲ, ಆ ಎಂಟೈರ್ ಫ್ಯಾಮಿಲಿ ಸರ್ವನಾಶ ಆಗೋಯ್ತು. ಸೊ ಆ ಕಾರಣದಿಂದ ಈ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಲಾಯರ್. ಸೊ ಲಾಯರ್ಗೆ ಇದಾಗಿದೆ ಅನ್ಬೇಕಾದ್ರೆ ಇನ್ನು ಸರ್ವೇ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಆಗ್ತಾಯಿತ್ತು ಅನ್ನೋದನ್ನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಆ ಕಾರಣದಿಂದ ಈ ಒಂದು ಮರ್ಡರ್ 1950ರಲ್ಲಿ ಆಗಿದ್ದು ಇವತ್ತಿಗೂ ಸಹ ಒಂದು ಅದು ಒಂಥರ ಇವಾಗಿರ್ತಕ್ಕಂಥ ಕ್ರೈಮ್ ಸ್ಟೋರಿ ಟೆಲ್ಲಿಂಗಿಗೆ ಅದು ತುಂಬ ಉಪಯುಕ್ತವಾಗಿ ಇದೆ. ಬಟ್ ಈ ಕೇಸು ಭಾರತ ದೇಶದಲ್ಲಿ ಅನೇಕ ರೀತಿಯ ಮರ್ಡರ್ಗಳಾಗಿದೆ. ಡಬಲ್ ಮರ್ಡ್ರು, ತ್ರಿಬಲ್ ಮರ್ಡ್ರು, ಇಲ್ಲ ಬೇರೆ ಥರ ಕ್ರೂರವಾಗಿ ಆಗಿರುವಂಥ ಮರ್ಡರ್ಗಳು ಭಾಳಷ್ಟಿದೆ. ಹೌದು. ಆದರೆ ಈ ಕೇಸು ಇವತ್ತಿಗೂ ಒಂದು ಪ್ರಮುಖ ಸ್ಥಾನ ತಗೊಂಡಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ. ಯಾವ ಕಾರಣಕ್ಕೆ? ಇದೇನಾಗಿದೆ, ವಕೀಲರು ಅನ್ನೋ ಕಾರಣ ಒಂದು. ಆದರೆ ಇದು ನೋಡಿ, ಇಡೀ ಒಂದು ಸಂಸಾರನೇ ಡೆಸ್ಟ್ರಾಯ್ ಆಗೋಯ್ತಾರೆ. ಎಲ್ಲರೂ ಮರ್ಡರ್ ಆಗೋದ್ರು, ಪ್ರತಿಯೊಬ್ಬರು ಮರ್ಡರ್ ಆಗೋದು. ಆ ಹುಡುಗಿ ಒಂದು ಬಿಟ್ಟು ಆಕೆಗೂ ಏನಾಗಿತ್ತು, ಮಾನಸಿಕವಾಗಿ ಆಘಾತ ಆಗೋಯ್ತು. ಸೊ ಆ ಕಾರಣದಿಂದ ಎಲ್ಲ ಗಂಡ ಹೆಂಡತಿ ಮಕ್ಕಳು ಕೆಲಸದವನು ಅವ್ರ ನಾಯಿ ಅಷ್ಟು ಜನನ ಸಾಯಿಸ್ಬಿಟ್ರು. ಅಂದರೆ ಬರ್ಬರ ಕೃತ್ಯ ಅಂತ ಏನು ನಾವು ಮಾನವೀಯತೆಯೇ ಇಲ್ಲದ ಹಾಗೆ, ಅಂದರೆ ಸ್ವಲ್ಪನೂ ಮಾನವೀಯತೆ ಇರಲಿಲ್ಲ ನೋಡಿ. ಅಲ್ಲಿ ಬಂದಂಥ ಕೊಲೆಗಾರರು ಯಾರಿದ್ದಾರೆ, ಇವ್ರ ಮನೆಯನ್ನು ದರೋಡೆ ಮಾಡ್ಕೊಂಡು ಹೋಗೋಕ್ಕಿಂತ ಬಂದ ಕೊಲೆಗಾರರು ಯಾರಿದ್ದಾರೆ, ಅದು ಅವ್ರ ಹತ್ರದಿಂದನೇ ಅವರು ತೊಗೊಂಡು ಬೇಯ್ಲಲ್ಲಿ ಆಚೆ ಬಂದಿದ್ದಾರೆ ಅನ್ನೋದು ಒಂದು ಮಾಹಿತಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಅವ್ರ ಹತ್ರದಿಂದ ಬೇಯ್ಲ್ ತೊಗೊಂಡಿರ್ತಕ್ಕಂಥ ಒಬ್ಬ ಅಪರಾಧಿನೂ ಅದರ ಭಾಗಿಯಾಗಿದ್ದ. ಅವನೇ ಇದನ್ನೆಲ್ಲ ಈ ಸ್ಕೆಚ್ ಮಾಡಿ ಅವ್ರ ಮನೇನ ಅವನ್ನೆಲ್ಲ ಕೊಲೆ ಮಾಡಿ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ವ್ಯಾಲ್ಯೂಬಲ್ಸ್ನ ಸಂಪತ್ತನ್ನ ದೋಚ್ಕೊಂಡು ಹೋಗೋದಕ್ಕೆ ಅವನು ಕಾರಣಕರ್ತ ಅನ್ನೋದು ಒಂದು ಇಂಪಾರ್ಟೆಂಟ್. ಅಂದರೆ ಮತ್ತೆ ನಂಬಿಕೆ ಮತ್ತು ನಮಗೇನು ಆಗೋದಿಲ್ಲ ಅಂತ ಒಂದು ಏನು ಫೀಲಿಂಗ್ ಇರುತ್ತೆ, ಆಗೋವ್ರಿಗೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವ್ರಿಗೂ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ಗೂ ನನ್ನ ಲಾಯರು, ಯಾರೇನು ಮಾಡ್ತಾರೆ, ನನ್ನ ಹತ್ರ ಗನ್ ಲೈಸೆನ್ಸ್ ಇದೆ ಅಂತ ಇದೆಲ್ಲ ಈ ಒಂದು ಫೀಲಿಂಗ್ ಮೇಲೇ ಏನು ಮಾಡ್ತಾರೆ, ನಮಗೇನೂ ಆಗಲ್ಲ, ಅವ್ರಿಗಾಗತ್ತೆ ನಮಗೇನೂ ಆಗಲ್ಲ ಅಂತ ಒಂದು ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಹೋಗಬೇಕು. ಇದು ಹಾಗೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಮೇಲೆ ಅವ್ರು ಇದ್ದಿರ್ತಾರೆ. ಸೊ ಓವರ್ ಕಾನ್ಫಿಡೆನ್ಸ್ ಮೇಲೆ ಯಾರೂ ಇರಬಾರ್ದು. ಅವರೆಷ್ಟೇ ಏನು ಬಲಾಢ್ಯರಿದ್ರೂ, ಎಷ್ಟೇ ಪ್ರಬಲರಾಗಿದ್ದರೂ ಸಹ ಈ ಸೇಫ್ಟಿ ಮೆಷರ್ಸ್ ಅನ್ನುವಂಥದ್ದು ಮತ್ತು ಯಾವ ರೀತಿ ನಾವು ಪ್ರಿವೆಂಟಿವ್ ಮೆಷರ್ಸ್ ಅನ್ನುವಂಥದ್ದನ್ನ ತೊಗೊಂಡ್ರೆ ಮಾತ್ರ ನಾವು ಕ್ರೈಮ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ದಂಡುಪಾಳ್ಯದಲ್ಲೂ ನೀವು ನೋಡಿರ್ತೀರ ಈ ಪ್ಯಾಟರ್ನ್ ಯಾವ ಥರ ರಿಪೀಟ್ ಆಗ್ತಾಯಿತ್ತು ಅಂಥೇಳಿ. ಇದಾಗಿ ಎಷ್ಟೋ ವರ್ಷಗಳಾದಮೇಲೆ ದಂಡುಪಾಳ್ಯ ಈ ಸರಣಿ ಅಂತಕರ ಆಗಿದ್ದು. ಸೊ ಅದಕ್ಕೂ ಇದೇ ಥರ ಪ್ಯಾಟರ್ನಲ್ಲೇ ಅವರು ಸಹ ಮಾಡ್ತಾಯಿದ್ರು. ಅಂದರೆ ಈಗೇನಾಗುತ್ತೆ, ಕ್ರೈಮಲ್ಲಿ ಸಿಗಾಕೊಂಡಾಗ ಅವ್ರು ಏನು ಕೇಸ್ ಮಾಡಿದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ, ಅಲ್ಲಿಗೆ ಆ ಕತೆ ಮುಗಿಯುತ್ತೆ. ಆದರೆ ಅವನು ಅದೊಂದೇ ದರೋಡೆ ಮಾಡಿದಾನ, ಒಂದೇ ಕೊಲೆ ಮಾಡಿದಾನ ಅನ್ನೋದು ಗೊತ್ತಿರೋದಿಲ್ಲ. ಯಾಕೆಂದರೆ ಯಾರೋ ಮಾಡಿರೋ ಕೊಲೆಗೆ ಯಾರನ್ನೂ ಸಿಗಿಸ್ಬಿಟ್ಟಿರ್ತಾರೆ. ಒಂದು ಕೊಲೆ ಮಾಡಿ ಸಿಗಾಕೊಂಡಂದರೆ ಅವ್ನಿಗೆ ಇನ್ನೂ 4-5 ಕೊಲೆನ ಅವನ ಮೇಲೆ ಹಾಕ್ಬಿಟ್ಟು, ಯಾಕೆಂದರೆ ಇನ್ವೆಸ್ಟಿಗೇಷನ್ ಮಾಡಿ ಕೇಸಸ್ ಕ್ಲೋಸ್ ಮಾಡಬೇಕಲ್ಲ, ಆ ಒಂದು ಪ್ರೆಷರ್ ಇರುತ್ತೆ ಪೊಲೀಸರ ಮೇಲೆ. ಸೊ ಆ ಕಾರಣದಿಂದ ಎಷ್ಟೋ ಜನ ಇವಾಗ ಜೈಲಲ್ಲಿರೋರು ಅಷ್ಟೇ, ಜೈಲಲ್ಲಿ ಎಷ್ಟು ಜನ ಅಪರಾಧಿಗಳಿದ್ದಾರೆ, ಅವರು ಅಷ್ಟೇ ಅಪರಾಧ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಇನ್ನೂ ಹೆಚ್ಚಿಗೆ ಮಾಡಿರ್ಬೋದು, ಅಪರಾಧನೇ ಮಾಡ್ದಂಗಿರೋರನ್ನು ಕೂಡ ಫಾಲ್ಸ್ ಕೇಸಸ್ ಮೇಲೆ ಹೊರಗಡೆ ಹಾಕಿರ್ಬೋದು. ಹಾಗೆ ಆಚೆ ಎಲ್ಲರೂ ಏನು ಉತ್ತಮರು ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಮರ್ಡರ್ ಮಾಡಿರೋರು, ರೇಪ್ ಮಾಡಿರೋರು, ಅವ್ರ ಮೇಲೆ ಕೇಸ್ಗಳು ಹಾಕ್ಕೊಳ್ದಂಗೆ ಆಚೆನೂ ಸಹ ಇರ್ಬೋದು. ಸೊ ಕ್ರೈಮ್ನ ತಡೆಗಟ್ಟೋದಕ್ಕೋಸ್ಕರ ಏನು ಮಾಡಬೇಕು, ನಾಗರಿಕರಲ್ಲಿ ಜಾಗರೂಕತೆ ಇರಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತಿರ್ತಾರೆ ಅವರು ತುಂಬ ಗಮನ ವಹಿಸಬೇಕಾಗತ್ತೆ. ಗಮನ ವಹಿಸಿ ಅವ್ರ ತಂದೆ ತಾಯಿ ಏಜ್ಡ್ ಪೇರೆಂಟ್ಸ್ನ
ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಮೇಯ್ನಾಗಿ CCTV ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ರೈಮ್ಸ್ನ ಕಡಿಮೆ ಮಾಡೋದಕ್ಕೆ ಅದೊಂದು ಉಪಾಯ. ಬಟ್ ಈ ಕೇಸ್ ಒಂದು ಸ್ಟಡಿ ಮಾಡಿದ್ರೆ ಅಡ್ವೊಕೇಟ್ಗಳು ಸಹ ಹುಷಾರಾಗಿರ್ಬೇಕಾಗತ್ತೆ ಅನಿಸುತ್ತೆ. ಕಾರಣ ಏನು ಅಂತಂದರೆ ಬೆಲ್ಲೂರು ಶ್ರೀನಿವಾಸ ಅಯ್ಯಂಗಾರು ಅವರು ಯಾರೇ ಬೇಲ್ ಕೊಡಿಸಿದ್ರು ಅದೇ ವ್ಯಕ್ತಿನೇ ಕೂತ್ಕೊಂಡು ಇವ್ರು ಮರ್ಡರ್ ಮಾಡೋದಂಥ ಇನ್ಸಿಡೆಂಟ್ ಆದಾಗ ಆ ಮರ್ಡರ್ ಮಾಡಿದಂಥ ವ್ಯಕ್ತಿ ಅಪರಾಧಿನೋ ನಿರಪರಾಧಿನೋ ಗೊತ್ತಿರಲ್ಲ. ಬೆಲ್ಲೂರು ಶ್ರೀನಿವಾಸ ಅಯ್ಯಂಗಾರು ಆತನಿಗೆ ಬೇಲ್ ಕೊಡಿಸಿರ್ತಾರೆ. ಅದು ನಾನು ಹೇಳ್ತಿರೋದು ನಿಮಗೆ ಆಫ್ ರೆಕಾರ್ಡ್. ಅದು ನಿಮ್ಮ ಕೇಸ್ ಲಾಸಲ್ಲಿ ಸಿಗ್ದಂಗೆ ಇರ್ಬೋದು. ಅಂದರೆ ಆ ಕೇಸ್ ಲಾ ನಾವು ಓದಿದಾಗ ಅವ್ರು ಬೇಲ್ ಕೊಡಿಸಿದವರೇ ಮರ್ಡರ್ ಮಾಡಿದ್ದಾನೆ ಅಂತ ನಿಮ್ಗೆ ಅದರಲ್ಲಿ ಇಮಿಡಿಯೇಟ್ ಟೆಕ್ಸ್ಟ್ ಸಿಗ್ದಂಗೆ ಇರ್ಬೋದು. ನನ್ನ ರಿಸರ್ಚ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು ಆ ಕೇಸ್ ರೆಕಾರ್ಡ್ ಮೇಲೆ ನನ್ನ ರಿಸರ್ಚ್ ಏನಿದೆ, ಮತ್ತು ನಾನು ಜನರ ಹತ್ರ ಏನು ಕೇಳಿದ್ದೀನಿ ಅಂದರೆ ಆಗಿನ ಕಾಲದವ್ರ ಹತ್ರ ಏನು ಕೇಳ್ಕೊಂಡು ಬಂದಿದ್ದೀನಿ, ಮತ್ತು ಆಗಿನ ಕಾಲದಲ್ಲಿ ಏನು ಪೇಪರ್ ರಿಪೋರ್ಟ್ಸ್ ಬಂದಿತ್ತು ಆಗಿಂದ ಆ ಪೇಪರ್ ರಿಪೋರ್ಟ್ಸ್ನೆಲ್ಲ ನೋಡಿ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಆದರೆ ಅದೆಲ್ಲ ಪಾಸಿಬಿಲಿಟೀಸ್ ಇದೆ ಅದಕ್ಕೆ. ಇವಾಗ ಹೇಗಾದರೂ ಗೊತ್ತಿರಬೇಕಲ್ವಾ. ಇವಾಗ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರು ಮತ್ತು ಅವ್ರ ಫ್ಯಾಮಿಲಿನ ಕೊಲೆ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ವಿಷಯ ಕಲೆ ಹಾಕಿರ್ಬೇಕಲ್ಲ, ಅವ್ರ ಕ್ಲೈಂಟಿಗೆ ಅದು ಚೆನ್ನಾಗಿ ಗೊತ್ತಿರುತ್ತಲ್ಲ. ಸೊ ಆ ಕಾರಣದಿಂದ ಅಂಥ ಸಾಧ್ಯತೆಗಳು ಇದೆ. ಇವಾಗ ಸಾಮಾನ್ಯವಾಗಿ ಕ್ರೈಮ್ಸ್ ಆಗೋದೇ ನೋಡಿ, ಅವ್ರ ಮನೆ ಕೆಲಸದವ್ರು ಮಾಡಿರ್ತಾರೆ, ಇಲ್ಲ ಎದುರುಗಡೆ ಅಂಗಡಿಯವನು ಮಾಡಿರ್ತಾನೆ, ಇಲ್ಲ ಡ್ರೈವರ್ ಮಾಡಿರ್ತಾನೆ. ಸೊ ಅವ್ರ ಮನೆಯಲ್ಲಿ ಕಳ್ಳತನ ಆಗಬೇಕು ಅಂದರೆ ಪರಿಚಯ ಇರೋರ ಹತ್ರದಿಂದನೇ ಜಾಸ್ತಿ ಕಳ್ಳತನಗಳಾಗುತ್ತೆ, ಪರಿಚಯ ಇರೋರ ಹತ್ರದಿಂದನೇ ಈ ಕೊಲೆಗಳು ಜಾಸ್ತಿ ಆಗುತ್ತೆ, ಪರಿಚಯ ಇರೋರಿಂದನೇ ಈ ಅಟ್ರಾಸಿಟೀಸ್ ಆನ್ ವುಮೆನ್ ಜಾಸ್ತಿ ಆಗುತ್ತೆ. ಗೊತ್ತಿರೋದಿಲ್ಲ, ಅದು ಆಗೋವರೆಗೂ ಗೊತ್ತಾಗೋದಿಲ್ಲ. ಸೊ ಆ ಕಾರಣದಿಂದ ಯಾರನ್ನು ನಂಬಕ್ಕೆ ಹೋಗಬಾರ್ದು. ಮೊದಲು ಖಾತ್ರಿ ಮಾಡ್ಕೊಳ್ಬೇಕು, ಮತ್ತು ಸುರಕ್ಷಿತವಾಗಿರೋದಕ್ಕೆ ಏನೇನು ಕ್ರಮ ತೊಗೊಳ್ಬೇಕು ಆ ಕ್ರಮನ ತೊಗೊಳ್ಬೇಕು. ಅದರಲ್ಲಿ ಒಂದು ಮತ್ತೆ ಹೇಳ್ತಾ ಇದ್ದೀನಿ, ಸರ್ವೇಲೆನ್ಸ್ ಕ್ಯಾಮ್ರಾಸ್. ಮತ್ತು ನಾವು ಹೇಳ್ತಾ ಇರೋದು ಒಂದು ಅಡ್ವೊಕೇಟ್ಗಳು ಯಾರು ಕೇಸ್ ತೊಗೊತಾ ಇದ್ದೀನಿ ಅಂತಲೂ ತಿಳ್ಕೊಂಡು ಒಳ್ಳೆಯವರ ಕೆಟ್ಟವರು ಅಂತ ತಿಳ್ಕೊಂಡೇ ನಾವು ಬೇಲ್ ಕೊಡಿಸ್ಬೇಕಾಗತ್ತೆ. ಇಲ್ಲ, ಹಾಗೆ ನೀವು ಹೇಳೋಕ್ಕಾಗೋದಿಲ್ಲ. ಒಳ್ಳೆಯವರ ಕೆಟ್ಟವರಂತ ನಿಮಗೆ ನಾವು ಅಡ್ವೊಕೇಟ್ಸ್ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಅಡ್ವೊಕೇಟ್ಸ್ ಬಂದುಬಿಟ್ಟು ಕ್ಲೈಂಟ್ಸ್ನ ಇವನು ಕೊಲೆ ಮಾಡಿದಾನ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಹಾಗೆ ಕೋರ್ಟ್ಗಳು ಸಹ ಇವನು ಕೊಲೆ ಮಾಡಿದಾನ ಇಲ್ವಾ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಅದು ಟ್ರಯಲ್ ಆಗಬೇಕು. ಟ್ರಯಲಲ್ಲಿ ಎವಿಡೆನ್ಸ್ ಮುಖಾಂತರ ಅವನು ಕೊಲೆಗಾರ, ಇವನು ರೇಪಿಸ್ಟ್, ಇವನು ಕಳ್ಳತನ ಮಾಡಿದ್ದಾನೆ ಅಂತ ನಿರ್ಧಾರ ಆಗುತ್ತೆ ಹೊರತು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವುದೋ ಒಬ್ಬ ಕ್ಲೈಂಟ್ ಇವಾಗ ಅಡ್ವೊಕೇಟ್ ಆಫೀಸಿಗೆ ಬಂದುಬಿಟ್ಟು ಅವ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರೂ ಅದು ಕನ್ಫೆಷನನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಕಾನೂನು ಆ ರೀತಿ ಇದೆ. ಮತ್ತು ಅವ್ನು ಮಾಡಿದಾನ ಇಲ್ಲ ಅನ್ನೋದು ಡಿಸೈಡ್ ಮಾಡೋದು ಲಾಯರ್ಸು ಅಲ್ಲ, ಪೊಲೀಸವ್ರಂತೂ ಅಲ್ವೇ ಅಲ್ಲ. ಕೋರ್ಟ್ಸು ಸಹ ಅಡ್ಜುಡಿಕೇಷನ್ ಆಗೋವರೆಗೂ ಜಡ್ಜ್ಗೂ ಸಹ ಯಾವುದೇ ಒಬ್ಬ ಇವಾಗ ಕೊಲೆಗಾರ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಪೊಲೀಸವರು ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಕೋರ್ಟ್ ಕೆನಾಟ್ ಡಿಸೈಡ್. ಜಡ್ಜ್ ಹೇಳೋಕ್ಕಾಗೋದೇ ಇಲ್ಲ ಅವ್ನು ಕೊಲೆ ಮಾಡಿದ್ದಾನೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಇವಾಗ ದರ್ಶನ್ ಉದಾಹರಣೆ ತೊಗೊಳ್ಳಿ, ಅವ್ರು ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಟ್ರಯಲ್ ಆಗಬೇಕು. ಬರೀ ಪೊಲೀಸರು ಚಾರ್ಜ್ ಶೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾತ್ರಕ್ಕೆ ಆತ ಕೊಲೆಗಾರ ಅಂತ ಹೇಳೋಕ್ಕಾಗೋದೇ ಇಲ್ಲ. ಟ್ರಯಲ್ ಆಗಬೇಕು. ಟ್ರಯಲಲ್ಲಿ ಪ್ರತಿಯೊಂದನ್ನು ಖಾತ್ರಿ ಆಗಬೇಕು, ಎವಿಡೆನ್ಸ್ಗಳು ಪೂರಕವಾಗಿರಬೇಕು. ಇಲ್ಲಾಂದರೆ ಟೆಕ್ನಿಕಲ್ ರೀಸನ್ಸ್ ಮೇಲೂ ಜನಗಳು ಆಚೆ ಬಂದುಬಿಡ್ತಾರೆ. ಸೊ ಆ ಕಾರಣದಿಂದ ಲಾಯರ್ಸು ಇವನು ಕೊಲೆ ಮಾಡಿದ್ದಾನೆ ಇಲ್ವಾ, ಇವನು ಒಳ್ಳೆಯವನು ಕೆಟ್ಟವನು ಅಂತ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಕೇಸ್ ಬಂದಾಗ ಆ ಕೇಸ್ ಫ್ಯಾಕ್ಟ್ಸ್ ಅಂತ ಏನಿದೆ ಮಿನಿಮಮ್ ಅವರು ಕ್ವಶನ್ಸ್ ಹಾಕ್ತಾರೆ. ಇವಾಗ ಯಾರಾದರೂ ಕ್ಲೈಂಟ್ಸ್ ಬಂದಾಗ ಲಾಯರ್ಸ್ ಸಾಮಾನ್ಯವಾಗಿ ಒಂದು ಕ್ವಶನ್ ಮಾಡ್ತಾರೆ, ಪ್ರೋಬ್ ಮಾಡ್ತಾರೆ, ಅವ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ತಾರೆ, ಪೊಲೀಸ್ ರೆಕಾರ್ಡ್ಸ್ ಚೆಕ್ ಮಾಡ್ತಾರೆ, ಪ್ರತಿಯೊಂದು ನೋಡೇ ಕೇಸ್ನ ತಗೊಳ್ತಾರೆ. ಆದರೂ ಸಹ ಏನಾಗುತ್ತೆ, ಈ ಖಾತ್ರಿ ಅನ್ನೋದು ಇರೋದಿಲ್ವಲ್ಲ. ಸೊ ಆ ಕಾರಣದಿಂದ ಅವ್ರು ದೇ ಕೆನಾಟ್ ಡಿಸೈಡ್.